ನಾವು ನೋಡ್ತಾ ಬಂದಿರೋದು ಏನಂತ ಹೇಳಿದ್ರೆ, ಹೌ ವಿ ಸಸ್ಟೈನ್ ಇನ್ ಗಾಡ್. ದೇವರಲ್ಲಿ ನಮ್ಮನ್ನ ನಾವು ಯಾವ ರೀತಿಯಲ್ಲಿ ಉಳಿಸ್ಕೊಳ್ಬೇಕು. ನಾವು ರಕ್ಷಣೆ ಹೊಂದಿದ್ವಿ, ದೀಕ್ಷಾಸ್ನಾನ ತಗೊಂಡಿದ್ವಿ, ದೇವರ ವಾಕ್ಯ ನಮಗೆ ಗೊತ್ತಿದೆ, ಅನೇಕ ಕೂಟಗಳಲ್ಲಿ ನೀವು ಭಾಗವಹಿಸ್ತೀವಿ, ಎಲ್ಲದನ್ನು. ಆದ್ರೂ ಕೂಡ ಅದೇ ಆ ಒಂದು ಪರಿಶುದ್ಧಿಯಲ್ಲಿ, ಇಲ್ಲಾಂದ್ರೆ ಆ ದೇವರಲ್ಲಿ, ದೇವರು ಪರಿಶುದ್ಧನಾಗಿರೋದ್ರಿಂದ ನಾವು ದೇವರಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಆ ಪರಿಸ್ಥಿತಿ ನಮ್ಮ ಎದುರಲ್ಲಿ ಇರಬೇಕು ಅಂತ ಕಳೆದ ಸುಮಾರು ವಾರಗಳಿಂದ ನಾವು ನೋಡ್ತಾ ಇದ್ದೆ. ಅದರಲ್ಲಿ 5ನೇ ವಿಷಯವಾಗಿ 7 ವಿಷಯಗಳಿತ್ತು. ಆ ವಿಷಯದಲ್ಲಿ ಹೌ ವಿ ಸಸ್ಟೈನ್ ಇನ್ ಗಾಡ್ ಅಲ್ಲಿ, ಅದರಲ್ಲಿ 5ನೇ ವಿಷಯದಲ್ಲಿ ಏನಂತ ಹೇಳಿದ್ರೆ, ನಾವು ಪರಿಶುದ್ಧಿಯ ಜೀವನ, ಹೋಲಿ ಲೈಫ್ ನಾವು ಲೀಡ್ ಮಾಡಬೇಕಾಗಿರೋದು. ಅದು ಕಳೆದ 4 ವಾರಗಳಿಂದ ಅದರಲ್ಲಿ ಈ ಹೋಲಿ ಲೈಫಲ್ಲಿ ಎಲಿಮೆಂಟ್ಸ್ ಆಫ್ ಹೋಲಿ ಲೈಫ್ ಅಂತ ಹೇಳುವ 5 ವಿಷಯಗಳಿತ್ತು, 5 ಎಲಿಮೆಂಟ್ಸ್ ಇತ್ತು. ಈ 5 ಎಲಿಮೆಂಟ್ಸ್ ಅಲ್ಲಿ 4ನೇ ಎಲಿಮೆಂಟ್ ನಾವು ಆಕ್ಚುಲಿ 92ನೇ ಸಂಚಿಕೆಯಲ್ಲಿ ಕಳೆದ ಭಾಗದಲ್ಲಿ ನಾವು ನೋಡಿರೋದು. ಅದರಲ್ಲಿ ಏನಂತ ಹೇಳಿದ್ರೆ, ಆ 5ನೇ ಎಲಿಮೆಂಟ್ ಏನಂತ ಹೇಳಿದ್ರೆ, ಸೆಪರೇಟ್ ಫ್ರಮ್ ಅನ್ಕ್ಲೀನ್. ದೇವರು ಹೇಳಿದಂದ್ರೆ, ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಅಶುದ್ಧಿಯಿಂದ ದೂರ ಇರಬೇಕು ಅಂತ ಇರೋದು ಒಂದು 4ನೇ ಎಲಿಮೆಂಟ್ ಆಗಿದ್ರೆ, ನಾವು ಅವತ್ತು ನೋಡಿದ್ದೆ ಮಾರ್ಕನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಹೊರಗಿಂದ ಅಂದ್ರೆ ಊಟ ಮಾಡೋ ತಿನ್ನೋದು ವಿಷಯಗಳಲ್ಲಿ ಆ ವಿಷಯ ಬರುವಾಗ, ಹೊರಗಿಂದ ಒಳಗಡೆ ಹೋಗೋ ಯಾವ ವಸ್ತುಗಳಲ್ಲ, ಮತ್ತೆ ಒಳಗಿಂದ ಅಂದ್ರೆ ಹೃದಯದಿಂದ ಹೊರಗಡೆ ಬರುವಂತ ಆಲೋಚನೆಗಳೇನೆ ಅದನ್ನೇ ಕೆಟ್ಟದಾಗಿರೋದಂತ ಒಂದು ವಿಷಯ ನಾವು ನೋಡಿದ್ವಿ. ಆದ್ದರಿಂದ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಏನ್ ಮಾಡಬೇಕಾಗಿತ್ತು, ಕಲ್ಮಶವನ್ನು ಎಲ್ಲ ತೊಲಗಿಸಿ, ನಮ್ಮ ಚಿಂತನೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಹೃದಯ ವಿಚಾರಗಳಲ್ಲಿ ಇರುವಂತಹ ಕಲ್ಮಶವನ್ನೆಲ್ಲ ತೊಲಗಿಸಿ ನಮ್ಮನ್ನ ಶುಚಿ ಮಾಡಿಕೊಂಡು ದೇವರ ಭಯದಲ್ಲಿ ಆ ಪವಿತ್ರತ್ವವನ್ನು ನಾವು ಕಾಪಾಡಬೇಕಾಗಿರೋದು ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿ. ಅದಕ್ಕೆ ಕೀರ್ತನೆಗಳು 51ನೇ ಅಧ್ಯಾಯದಲ್ಲಿ 10 ಮತ್ತು 11 ವಾಕ್ಯದಲ್ಲಿ ನಾವು ಆಧಾರ ಆಗಿ ನೋಡಿದ್ದು ಏನಂತ ಹೇಳಿದ್ರೆ, 10ನೇ ವಾಕ್ಯದಲ್ಲಿ ನನ್ನಲ್ಲಿ, ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸುವ ದೇವರೇ ಅಂತ ನಾವು ಬೇಡ್ಕೊಳ್ತಾ ಇರೋದೊಂದು ವಿಷಯ. 11ನೇ ವಾಕ್ಯದಲ್ಲಿ ಪವಿತ್ರಾತ್ಮನನ್ನು ನನ್ನಿಂದ ತೆಗೆಯಬೇಡ ಅಂತ ವಿಷಯ. ಯಾಕೆಂದ್ರೆ ಪವಿತ್ರಾತ್ಮನ ನಮ್ಮಲ್ಲಿ ಇಲ್ಲಾದ್ರೆ ನಿಜವಾಗಲೂ ಒಂದು ಪವಿತ್ರವಾಗಿರೋದಂತ, ಶುದ್ಧವಾಗಿರೋದಂತ ಆ ಒಂದು ಜೀವನ, ಕ್ರೈಸ್ತರ ಜೀವನ ಇಲ್ಲದ್ರೆ ನಮ್ಮ ಜೀವನದಲ್ಲಿ ನಾವು ನಡೆಸಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಷ್ಟು ವಿಷಯಗಳು ನಾವು ಕಳೆದ ಭಾಗದಲ್ಲಿ ನೋಡಿದ್ದೀವಿ. ಇವತ್ತು ಅದರಲ್ಲಿ ಲಾಸ್ಟ್ ಪಾಯಿಂಟ್, ಹೋಲಿ ಲೈಫ್ ಅಲ್ಲಿ ವಿಶುದ್ಧ ಜೀವನದಲ್ಲಿ, ಕ್ರೈಸ್ತರ ಜೀವನ ವಿಶುದ್ಧ ಜೀವನ ಆಗಿರಬೇಕು. ಅದಕ್ಕೆ ಬೇಕಾಗಿರೋದ 5ನೇ ಎಲಿಮೆಂಟ್ ಅದೇನಂತ ಹೇಳಿದ್ರೆ, ಬಿ ಒಬಿಡಿಯಂಟ್ ಟು ಗಾಡ್ಸ್ ವೇ. ನಿಮ್ಗೆಲ್ಲರಿಗೂ ಗೊತ್ತಿರೋದು ವಿಷಯ, ದೇವರ ವಾಕ್ಯದಲ್ಲಿ, ದೇವರ ಆ ಒಂದು ಆಲೋಚನೆಯಲ್ಲಿ, ದೇವರ ಮಾತಿನಲ್ಲಿ ನಾವು ನಡೆಯಬೇಕಾಗಿರೋದು, ಅದು ಅನುಸರಿಸಬೇಕಾಗಿದಂತ ನಮ್ಗೆಲ್ಲರಿಗೂ ಗೊತ್ತು. ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಇರ್ತಾರೆ, ಅವ್ರ ತಂದೆ ತಾಯಿಗಳಿಗೆಲ್ಲ ಎಷ್ಟು ಒಬೀಡಿಯಂಟ್ ಆಗಿ ಅವ್ರು ಹೇಳಿದ ಮಾತು ಆಚೆ ಈಚೆ ಹೋಗದಲ್ಲೇ ಒಬೀಡಿಯಂಟ್ ಆಗಿ, ಅದೇ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಸಭಾ ವಿಶ್ವಾಸಿಗಳಾಗಿ ಬರುವಾಗ ಸಭಾ ಹಿರಿಯರನ್ನು ಅದೇ ರೀತಿಯಲ್ಲಿ ಪ್ರಾಪಂಚಿಕವಾಗಿ ನಾವು ಹಲವಾರು ಕಡೆ ಇದೇ ವಿಷಯಗಳು ನೋಡ್ತೀವಿ. ನಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರೋರೆಲ್ಲ ನಮಗೆ ಕೊಡುವಂಥದ್ದು, ಅದೇ ರೀತಿಯಲ್ಲಿ ನಮ್ಮ ಮೇಲ್ಗಡೆ ಕೆಲಸ ಮಾಡೋರಿಗೆ ನಾವು ಕೊಡುವಂಥ ಆ ಒಂದು ಅನುಸರಣಾ ಮನೋಭಾವ, ಒಬೀಡಿಯಂಟ್ ಆಗಿ, ಅದು ಇಲ್ಲಿ ಏನಂತ ಹೇಳಿದೆ, ಬಿ ಒಬೀಡಿಯಂಟ್ ದೇವರ ವಾಕ್ಯಕ್ಕೆ ನಾವು ಅದು ಅನುಸರಿಸಬೇಕಾಗಿದೆ, ಅದನ್ನು ನೆಗ್ಲೆಕ್ಟ್ ಮಾಡಂಗಿಲ್ಲ ಅಂತ ಹೇಳ್ತಾ ಇರೋದು. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 29ನೇ ವಾಕ್ಯ ಒಂದ್ಸರಿ ಓದ್ಕೊಳ್ಳೋಣ. ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕು. ನೋಡಿ, ಇಲ್ಲಿ ಪೇತ್ರನು ಹೇಳುವಂತ ಒಂದು ವಿಷಯ, ಥ್ಯಾಂಕ್ ಯು. ಇಲ್ಲಿ ಹೇಳುವಂತ ವಿಷಯ ಅಂದ್ರೆ, ಪೇತ್ರನು ಉಳಿದ ಅಪೊಸ್ತಲರಿಗೂ ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರ್ಬೇಕಲ್ಲ, ಪ್ರಶ್ನೆ ತರ ಹೇಳ್ತಾರ ಒಂದು ವಿಷಯ. ಪ್ರಿಯ, ನಮ್ಮ ಮಾತುಗಳಲ್ಲಿ, ನಮ್ಮ ಆರಾಧನಾ ವಿಷಯಗಳಲ್ಲಿ, ನಾವು ಹಾಡುಗಳಲ್ಲಿ, ಪ್ರಾರ್ಥನೆ ಮಾಡುವಾಗಲೂ ಇಲ್ಲಾದ್ರೆ ವಾಕ್ಯ ಹೇಳುವಂತ ಸಂದರ್ಭಗಳೆಲ್ಲದನ್ನು ನಾವು ಹೇಳ್ತೀವಿ, ದೇವರು ನಮಗೆ ಹೆಚ್ಚಾಗಿರೋದು, ನಮ್ಮ ಜೀವನದಲ್ಲಿ ಮುಖ್ಯ ಸ್ಥಾನ ದೇವರಿಗಿರಬೇಕು, ಇದೆಲ್ಲ ಹೇಳ್ತೀವಿ. ಆದ್ರೆ ನಮ್ಮ ಮನೆಯವ್ರದ್ದು ಏನೋ ಒಂದು ವಿಷಯ ಬರುವಾಗ, ಇಲ್ಲ ಮನೆಯಲ್ಲಿ ಏನಾದರೂ ಒಂದು ಕಾರ್ಯ ಬರುವಾಗ, ಇಲ್ಲ ಮಕ್ಕಳದ್ದು ಏನೋ ಒಂದು ಕಾರ್ಯಗಳು ಬರುವಾಗ, ಎಷ್ಟೋ ಸೇರಿ ಈ ಪ್ರಾರ್ಥನಾ ಕೂಟಗಳಿರ್ಬೋದು, ಸೂಮ್ ಮೀಟಿಂಗ್ ಇರ್ಬೋದು, ಇಲ್ಲಾಂದ್ರೆ ಸಭೆಯಲ್ಲಿ ಭಾನುವಾರ ದಿವಸ ಹೋಗೋದು ವಿಷಯ ಇರ್ಬೋದು, ತೆಗೆದು
ಒಂದು ಸೈಡ್ಗೆ ಇಟ್ಬಿಟ್ಟು ಆ ಕಾರ್ಯವನ್ನು ಮುಗಿಸಿ ಅದನಂತರ ನೆಕ್ಸ್ಟ್ ವಾರ ನೋಡೋಣ, ಇಲ್ಲದ್ರೆ ನಾಳೆ ನೋಡೋಣ, ನಾಳೆ ಸೇರ್ಕೊಂಡ್ರೆ ಆಯ್ತು, ಇಲ್ಲ ಮಾಡ್ಕೊ, ಈ ರೀತಿಯಲ್ಲಿ ಕೆಲವೊಮ್ಮೆ, ಎಲ್ಲರೂ ನಾನು ಹಂಗೆ ಮಾಡ್ತೀನಿ ಅಂತ ಹೇಳಲ್ಲ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಇವನ್ ನಾನು ಸಮೇತ ಈ ರೀತಿಯಲ್ಲಿ ದೇವರಿಗೆ ಕೊಡಬೇಕಾಗಿರೋದಂಥ ಸಮಯಗಳನ್ನು ತೆಗೆದು ನಾವು ನಮ್ದಾಗಿರೋದು ಪ್ರಾಪಂಚಿಕವಾಗಿರೋದು ಕಾರ್ಯಗಳಿಗೋಸ್ಕರ ಕೊಡುವಾಗ, ನಾನು ವಿಗ್ರಹಾರಾಧನೆ ವಿಷಯದಲ್ಲಿ ಮಾತಾಡೋ ಒಂದು ವಿಷಯ ಹೇಳಿದೆ ಅವತ್ತು. ಏನಂತ ಹೇಳಿದ್ರೆ, ದೇವರಿಗಿಂತ ಹೆಚ್ಚಾಗಿ ಪ್ರಪಂಚದಲ್ಲಿ ಯಾವುದನ್ನ ಪ್ರೀತಿ ಮಾಡಿದ್ರು, ಮುಖ್ಯ ಸ್ಥಾನವನ್ನು ಕೊಟ್ಟಿದ್ರು, ಅದು ವಿಗ್ರಹಾರಾಧನೆ. ಇಲ್ಲಿ ನೋಡಿ, ಬಿ ಒಬೀಡಿಯಂಟ್ ಟು ದ ಗಾಡ್ಸ್ ವರ್ಡ್ ಅಂತ ಹೇಳುವಾಗ, ದೇವರ ವಾಕ್ಯಕ್ಕೆ ಸದಾ ಕಾಲವನ್ನು ನಾವು ಅನುಸರಣೆಯುಳ್ಳವರಾಗಿ, ಅನುಸರಿಸುವಂತ ವ್ಯಕ್ತಿಗಳಾಗಿ, ಬೇತರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿ ಬೇಕಲ್ಲ, ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿ. ದೇವರ ವಿಷಯದಲ್ಲಿ ನಾವು ಕೆಲವೊಂದು ವಿಷಯಗಳು ನಾವು ಇದೇ ಸಲ ಪಕ್ಕಕ್ಕಿಡುವಾಗ, ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಪ್ರಾಪಂಚಿಕವಾಗಿರೋ ಕೆಲವೊಂದು ವ್ಯಕ್ತಿಗಳಿಗೆ ಕೊಡುವಂಥವರಾಗಿ ನಾವು ನೋಡ್ತೀವಿ. ನಮ್ಮ ಅಕ್ಕಪಕ್ಕದಲ್ಲಿ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಕುಟುಂಬದಲ್ಲಿ ಒಂದು ಫ್ಯಾಮಿಲಿ ಪ್ರೇಯರ್ ನಾವು ಮಾಡುವಂಥ ಸಂದರ್ಭ 7 ಗಂಟೆ ಇರ್ಬೋದು, 7:30 ಇರ್ಬೋದು, 8 ಗಂಟೆ ಇರ್ಬೋದು. ಇದೇ ಉದಾಹರಣೆ ಇದಕ್ಕಿಂತ ಮುಂಚೆ ಒಂದ್ಸರಿ ಹೇಳಿದ್ದೀನಿ. ಆ ಸಮಯದಲ್ಲಿ ಯಾರಾದರೂ ರಿಲೇಟಿವ್ಸ್, ಇಲ್ಲಾಂದ್ರೆ ಸ್ವಲ್ಪ ನಮಗೆ ತುಂಬ ಬೇಕಾಗಿರೋದು ಯಾರೋ ವ್ಯಕ್ತಿಗಳು ಬರುವಾಗ, ಪರವಾಗಿಲ್ಲ ಒಂದು 8:30 9 ಗಂಟೆ ಮಾಡೋಣ, ಇವ್ರು ಹೆಂಗೂ ಬಂದಿದ್ರಲ್ಲ ಅಂತ ಹೇಳಿ ನಮ್ಮ ಸಮಯವನ್ನು, ದೇವರಿಗೆ ನಾವು ಕೊಡಬೇಕಾಗಿರೋದಂಥ ಸಮಯವನ್ನು ನಾವು ಪಕ್ಕಕ್ಕೆ ಇಡುವಂಥ ಸಂದರ್ಭಗಳು ಎಷ್ಟೋ ಸರಿ ನಮ್ಮ ಜೀವನದಲ್ಲಿ ಆಗಿರ್ಬೋದು. ನಾನು ಹೇಳ್ತಾ ಇರೋದು ಇಷ್ಟರ ಸಣ್ಣ ಪುಟ್ಟ ವಿಷಯಗಳು ಮಾತ್ರ ಅಲ್ಲ, ಇದೇ ಥರ ದೊಡ್ಡ ದೊಡ್ಡ ವಿಷಯಗಳನ್ನು ಮಾತಿನಲ್ಲಿ, ನಮ್ಮ ಬಿಹೇವಿಂಗ್ ಅಲ್ಲಿ, ಬಾಕಿ ಎಲ್ಲದಲ್ಲೂ ದೇವರಿಗೆ ಮುಖ್ಯ ಸ್ಥಾನ ಕೊಡಬೇಕು ಅಂತ ಹೇಳ್ತಾ ಇರೋದು. ಅಟ್ ದ ಸೇಮ್ ಟೈಮ್ ನಮ್ಮ ಮನಸ್ಸೊಳಗೆ ಇದಕ್ಕೆ ಇಷ್ಟೇ ಸಾಕು, ಬಾಕಿರೋದೆಲ್ಲ ಮುಗಿಸ್ಕೊಂಡು ನೋಡೋಣ ಅಂತ ಲೆಕ್ಕದಲ್ಲಿ ಇರುವಂತ ಒಂದು ಮನೋಭಾವ, ಆ ಮನೋಭಾವ ನಮ್ಮಲ್ಲಿ ಯಾರಲ್ಲಿ ಆದರೂ ಇದ್ದರೆ ಇವತ್ತು ಅದನ್ನು ನಾವು ಕೊನೆಗೊಳಿಸ್ಬೇಕು. ದೇವರ ವಾಕ್ಯ ನಮಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ದೇವರಿಗೆ ಹೆಚ್ಚಾಗಿ ನಾವು ವಿಧೇಯರಾಗಿರ್ಬೇಕಾಗಿರೋದು. ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯ. ಮತ್ತಾಯ 7ನೇ ಅಧ್ಯಾಯ 21ನೇ ವಾಕ್ಯ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ ಪರಲೋಕ ರಾಜ್ಯಕ್ಕೆ ಸೇರುವನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು ಏನಂತ ಹೇಳಿದ್ರೆ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ. ಈ ಪರಲೋಕದಲ್ಲಿರುವ ನಮ್ಮ ತಂದೆಯ ಚಿತ್ತವನ್ನು ಹೇಗೆ ನಮಗೆ ಗೊತ್ತಾಗುತ್ತೆ? ಪರಲೋಕದಲ್ಲಿರುವ ನಮ್ಮ ತಂದೆಯ ಚಿತ್ತ ಹೇಗೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಪ್ರಿಯರೇ, ಅದು ದೇವರ ವಾಕ್ಯದ ಮುಖಾಂತರ. ಈ ದೇವರ ವಾಕ್ಯ ಕುರಿತಾಗಿ ನಾವು ಒಂದ್ಸರಿ ನೋಡುವಾಗ ಹೇಳಿದ್ದೇನೆ, ದೇವರಿಂದ ಪ್ರತ್ಯೇಕಿಸಲ್ಪಟ್ಟಿರುವಂತ ವ್ಯಕ್ತಿಗಳ ಮುಖಾಂತರವಾಗಿ ಸಿಕ್ಕಿರದಂತ ತಿಳುವಳಿಕೆಗಳು, ದೇವರ ಕಾರ್ಯಗಳು, ದೇವರ ಮಾತುಗಳು, ಮನುಷ್ಯರು ದೇವರ ವಿಶ್ವಾಸಿಯಾಗಿ ನಡಿಬೇಕಾಗುವ ಸಂದರ್ಭದಲ್ಲಿ ಅನುಸರಿಸಬೇಕಾಗಿರೋದಂತ ವಿಷಯಗಳು ಅವರ ಮುಖಾಂತರವಾಗಿ, ಸಾಧಾರಣ ವ್ಯಕ್ತಿಗಳ ಮುಖಾಂತರವಲ್ಲ, ದೇವರು ಆಯ್ಕೆ ಮಾಡಿದಂಥ ವ್ಯಕ್ತಿಗಳ ಮುಖಾಂತರವಾಗಿ ಬರೆಯಲ್ಪಟ್ಟಿದಂಥ ದೇವರ ವಾಕ್ಯ. ಅಲ್ಲಿ ಈ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂದೇ ನಡಿಬೇಕು ಅಂತ ಹೇಳಿದ್ರೆ, ನಿಜವಾಗಲೂ ಆ ತಂದೆಯ ಚಿತ್ತವೇನಿದೆ ಅದು ದೇವರ ವಾಕ್ಯದಲ್ಲಿದೆ. ಸೊ ಈ ದೇವರ ವಾಕ್ಯ ಓದಿ ತಿಳಿದು ಅದೇ ಪ್ರಕಾರವನ್ನೇ ನಮ್ಮ ಜೀವಮಾನದಲ್ಲಿ ನಾವು ಜೀವಿಸುವಾಗ ಅದೇನಾಗುತ್ತೆ ಅಂತ ಹೇಳಿ, ದೇವರ ಚಿತ್ತದಂತೆ ನಡೆಯುವಂತ ಮಕ್ಕಳಾಗಿ ನಮ್ಮ ರೀತಿ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ. ಯಾಕೋಬ 1:22. ನನ್ನ ಸಹೋದರರೇ, ನೀವು ನಂಬಿಕೆಗೆ ಆಗುವ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು 1:22 ಸಾರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಳಬೇಡಿರಿ. ಸಾಕು, ಥ್ಯಾಂಕ್ ಯು. ಇಲ್ಲಿ ಪ್ರಿಯರ, ನಮಗೆ ಈ ಪ್ರಶ್ನೆ ಇವತ್ತು, ಈ ದೇವರ ವಾಕ್ಯ ಈ ಪ್ರಶ್ನೆ ನಮಗೆ ಹೇಳ್ತಾ ಇದೆ ಅಂತ ಅನ್ಕೊಳ್ಳಿ. ಎಷ್ಟೋ ಕೂಟಗಳು ನಾವು ಫಾರ್ ಎಕ್ಸಾಂಪಲ್ ಈ CBFCನೇ
ಹತ್ರ 5 ವರ್ಷ ಆಗ್ತಾ ಬಂತು. ಎಷ್ಟು ಸೇರಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆ ಒಂದು ದೇವರಿಗೆ ನಾನು ಈ ಸಮಯವನ್ನು ಕೊಟ್ಬಿಟ್ಟಿದ್ದೇನೆಂದ ಪೂರ್ಣ ಮನಸ್ಸಿನಿಂದ, ದೆರ್ ಇಸ್ ನೋ ಅದರ್ ಕಾನ್ಸಂಟ್ರೇಷನ್, ಬೇರೆ ಯಾವ ಕಾರ್ಯಗಳು ಮಾಡದೆ ಈ ವಾಕ್ಯದಲ್ಲಿನೇ ನಾವು ಈ ವಾಕ್ಯದ ಕೂಟದಲ್ಲೇ ಸೇರಿ 100% ಡೆಡಿಕೇಟೆಡ್ ಆಗಿ ಆ ಟೈಮನ್ನು ನಾವು ದೇವರಿಗೆ ಕೊಟ್ಟಿದೆಯಿಂದ ಎಷ್ಟು ಜನ ಹೇಳ್ಬೋದು ಅಂತ ನಾನು ಪ್ರಶ್ನೆ ಮಾಡೋದು. ನಿಮಗೆಂದು ಈ ಥರ ಪ್ರಶ್ನೆ ನಾನು ಹೇಳ್ತಾ ಇರೋದಲ್ಲ, ಆದರೆ ನಮ್ಮನ್ನೇ ನಾವು ಪರಿಶೋಧಿಸಿಕೊಳ್ಳುವಾಗ ಇಲ್ಲಿ ನೋಡಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಇಲ್ಲಿ ಒಂದು ತಪ್ಪು ನಡೀಬೇಕಾಗಿರೋದು ಒಂದು ಸಿಚುವೇಶನ್ ಇದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಅಂತ ಹೇಳುವಾಗ ವಾಕ್ಯದ ಅಡಿಯಲ್ಲಿ, ದೇವರ ವಾಕ್ಯದಲ್ಲಿ ಏನು ಹೇಳಿದೆ ಅದು ಅನುಸರಿಸಿ ಜೀವನದಲ್ಲಿ ನಾವು ಜೀವಿಸುವಾಗ, ನಮಗೆ ಕೊಟ್ಟಂತ ಆಯುಸ್ ಎಷ್ಟು ವರ್ಷ ಇರ್ಬೋದು, ಎಷ್ಟು ವರ್ಷ ಆದ್ರೂ ರಕ್ಷಣೆ ಹೊಂದಿದ್ದು ಯಶಸ್ಸನ್ನು ತಗೊಂಡಾದ್ಮೇಲೆ ನಾವು ನಮ್ಮ ಯೇಸು ಕ್ರಿಸ್ತನಲ್ಲಿ ಜೀವಿಸಬೇಕಾಗಿರೋದಂತ ಆ ಒಂದು ಜವಾಬ್ದಾರಿ ನಮ್ಮಲ್ಲಿದೆ. ಇಲ್ಲಿ ನೋಡಿ, ಅದೇ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ದೇವರ ವಾಕ್ಯದಲ್ಲಿ, ಇಲ್ಲಾಂದ್ರೆ ಹಳೆಯ ಕಾಲದಿಂದ, ಹಳೆ ಒಡಂಬಡಿಕೆಯಿಂದ ಸಿಕ್ಕಿದ ದೇವರ ವಾಕ್ಯದಲ್ಲಿ ಅನುಸರಿಸಬೇಕಾಗಿರೋದು, ಜೀವನದಲ್ಲಿ ಬೇಕಾಗಿರೋಂಥ ಒಳ್ಳೆ ಕಾರ್ಯಗಳನ್ನು ಅದೇ ವಾಕ್ಯದ ಪ್ರಕಾರ ನಡೆಯುವವರಾಗಿ ಜೀವಿಸ್ರಿ ಅಂತ ಹೇಳ್ತಾ ಇರೋದು. ಇಲ್ಲವಾದ್ರೆ ಏನಂದೇಳಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಕು. ಒಂದು ರೀತಿಯಲ್ಲಿ ನಾವು ಜಾಯ್ನ್ ಆಗ್ತೀವಿ. ಹೌದು, ನಾವು ಎಲ್ಲ ಮೀಟಿಂಗ್ ಜಾಯ್ನ್ ಆಗ್ತೀವಿ ಅಲ್ವಾ. ವಾರಕ್ಕೆ 7 ದಿವಸ ಮೀಟಿಂಗ್ ನಡೀತಾ ಇದೆ ನಮ್ಮ CBFCಯಲ್ಲಿ. ವಾರಕ್ಕೆ 7 ದಿವಸನೂ ನಾವು ಜಾಯ್ನ್ ಆಗೋದೇ ತುಂಬ ಕಷ್ಟ, ಯಾಕೆಂದರೆ ಎಷ್ಟೋ ಕಾರ್ಯಗಳು ನಡೆಯುವ ಒಂದು ಸಂದರ್ಭದಲ್ಲಿ ವೀಕ್ ಡೇಸ್ ಎಲ್ಲ ತುಂಬ ಕಷ್ಟ ಆಗುತ್ತೆ. ಆದ್ರೂ ಕೂಡ ನಾವು ಹೆಂಗೋ ಜಾಯ್ನ್ ಆಗ್ತೀವಿ. ಆ ಜಾಯ್ನ್ ಆಗುವಂಥ ಸಂದರ್ಭದಲ್ಲಿ ನಮ್ಮ ಆತ್ಮವನ್ನು, ನಮ್ಮ ಹೃದಯವನ್ನು, ನಮ್ಮ ಆಲೋಚನೆಗಳನ್ನು ಪರಿಶೋಧಿಸುವಂಥ ದೇವರು. ಆ ದೇವರು ನೋಡಿ ಇಲ್ಲಿ ಹೇಳ್ತಾ ಇರೋದು, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು. ಈ 8:30ಗೆ ಜಾಯ್ನ್ ಆಯಿತು, 8:30 ಅಂದರೆ 9:30, ಹೆಂಗೋ 9:30, 9:35 ಹೆಂಗೋ ಮುಗಿಸಾಯ್ತು, ಕ್ಲೋಸ್ ಮಾಡಾಯ್ತು, ಮುಗೀತು. ಅಲ್ಲಿ ನಾವು ಹೇಳಿರೋದು ಪದಗಳಾಗಲಿ, ಹೇಳಿರೋದು ವಾಕ್ಯಗಳಾಗಲಿ, ಓದಿರೋದು ಕಾರ್ಯಗಳಾಗಲಿ ನಮ್ಮ ನೆನಪಿನಲ್ಲಿ ಇದ್ದು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿ ಅದು ನಮ್ಮ ಜೀವನದಲ್ಲಿ ನಾಳೆ ನಾವು ಅಳವಡಿಸಿಕೊಳ್ಳಲಿಕ್ಕೆ ಆಗದಲ್ಲಿರುವಾಗ ಅದೇನಾಗುತ್ತೆ ಹೇಳಿ, ನಮ್ಮನ್ನೇ ನಾವೇ ಮೋಸ ಮಾಡುವ, ನಮಗೆ ನಾವೇ ಮೋಸ ಮಾಡುವಂತ ವ್ಯಕ್ತಿಗಳಾಗುತ್ತೆ. ನಾನು ಹೇಳೋದಾದ್ರೆ ಇನ್ನೊಂದು ಮಾತು ಹೇಳಿದ್ರೆ, ನಮಗೆ ನಾವೇ ಅಷ್ಟೇ ಅಲ್ಲ, ನಮ್ಮನ್ನೇ ಕಾದು ಕಾಪಾಡಿ ಇವತ್ತು ಆಯುಸ್ಸು ಆರೋಗ್ಯ ಕೊಟ್ಟು ಇಲ್ಲಿ ಕೂರಿಸಿದಂಥ ದೇವರಿಗೇನು, ನಮ್ಮೊಳಗಿರುವಂಥ ಪವಿತ್ರಾತ್ಮಗೇನು ನಾವು ಮೋಸ ಮಾಡ್ತಾ ಇರೋದು. ಪ್ರಿಯರೇ, ಇದು ಎಷ್ಟು ಮಟ್ಟಿಗೆ ಸರಿ ಇದೆ, ನಮ್ಮನ್ನ ನಾವು ಪರಿಶೋಧಿಸೋಣ. ಸರಿಪಡಿಸ್ಲಿಕ್ಕೆ ಏನಾದರೂ ಇದ್ರೆ ಸರಿಪಡಿಸ್ಕೋಣ. ಅದೇ ರೀತಿಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 13ನೇ ವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ. ಧರ್ಮಶಾಸ್ತ್ರವನ್ನು ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವವರೇ ನೀತಿವಂತರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ನೀತಿವಂತರಂತ ಇದಕ್ಕಿಂತ ಮುಂಚೆ ನೀತಿವಂತರ ಬಗ್ಗೆ ನಾವು ಸುಮಾರು ಮಾತಾಡಿದ್ವಿ. ದೇವರಿಗೆ ಇಷ್ಟ ಆಗಿರೋದು ಯಾರಿಗೆ ಹೇಳಿ? ನೀತಿವಂತರನ್ನ ದೇವರಿಗೆ ತುಂಬಾ ಇಷ್ಟ ಆಗೋದು. ಯಾಕೆಂದ್ರೆ ಅವ್ರು ಜೀವಿಸುವಾಗ ದೇವರ ಜೊತೆನೂ, ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವವ್ರ ಜೊತೆನೂ, ನಾವು ಎಲ್ಲಿ ಬದುಕ್ತೀನೋ ಅವ್ರ ಜೊತೆನೂ ನಾವು ನೀತಿವಂತರಾಗಿ, ನೀತಿ ಹೇಳುವಂಥದ್ದು, ನೀತಿಯನ್ನು ಮಾಡುವಂಥದ್ದು ಆಗಿರುವಂಥ ವ್ಯಕ್ತಿಗಳಾಗಿರುವಾಗ ದೇವರಿಗೇನು ಅದನ್ನು ಮಹಿಮೆಯನ್ನು ಕೊಡುವಂಥ ಜೀವನವಾಗುತ್ತೆ ನಮ್ದು. ಇಲ್ಲಿ ನೋಡಿ, ಧರ್ಮಶಾಸ್ತ್ರ ಹೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗ. ಯಾಕಂದ್ರೆ ಧರ್ಮಶಾಸ್ತ್ರದಲ್ಲಿ ನಿಮಗೆಲ್ಲ ಗೊತ್ತು, ಏನ್ ಮಾಡಬಾರ್ದು, ಏನ್ ಮಾಡಬೇಕು, ಇಂಥ ರೀತಿಯಲ್ಲಿ ಸುಮಾರು ವಿಷಯಗಳು ಹೇಳಿದೆ. ಎಸ್ಪೆಷಲಿ 10 ಕಮಾಂಡ್ಮೆಂಟ್ಸ್. ಇದರಲ್ಲಿ ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಬೇಕಾಗಿರೋಂಥ ಕಾರ್ಯಗಳು ಅದಕ್ಕಿಂತ ಮುಂದೆ ಇರೋ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇದೇ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿರೋ ಪಾಪಗಳು ಕೂಡಿ ಇಸ್ರೇಲ್ ಜನಾಂಗವನ್ನು ಐಗುಪ್ತ ದೇಶದಿಂದ ಬರುವಾಗ ಪಾಪದಲ್ಲಿ ಮುಳುಗಿ ದೇವರ ಮಕ್ಕಳಿಂದ ಯಾವ ಯೋಗ್ಯತೆನೇ ಇಲ್ಲಂತ ಆ ಒಂದು ಸಿಚುವೇಶನ್ ಬರುವಾಗ, ಆ ಅವಸ್ಥೆಯಲ್ಲಿ ಅವರಿಗೆ ಈ ಧರ್ಮಶಾಸ್ತ್ರದ ಈ ವಿಷಯ, ಯಾಕೆಂದ್ರೆ ಹಿಂದೆ ಕಾರ್ಯಗಳನ್ನೇ ದೊಡ್ಡ ದೊಡ್ಡ ತಪ್ಪುಗಳಾಗ್ತಾ ಇರೋದು.
ಇಂಥ ವಿಷಯಗಳಲ್ಲಿನೇ ದೊಡ್ಡ ದೊಡ್ಡ ಕೊಲೆ ಆಗ್ತಾ ಇರೋದು, ಇಂಥ ಕಾರ್ಯಗಳಲ್ಲಿನೇ ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚಾಗ್ತಾ ಇರೋದು, ಇಂಥ ಕಾರ್ಯಗಳಲ್ಲಿನೇ ಜಗಳ ಆಗ್ತಾ ಇರೋದು. ಇದು ಇರಬಾರದು. ಯಾಕೆಂದರೆ ದೇವರು ಆಯ್ಕೆ ಮಾಡಿದಂಥ ಜನಾಂಗವಾಗಿ ಇಸ್ರೇಲ್ ಮಕ್ಕಳಿಗೆ ಕೊಡ್ತಾರೆ. ಆದರೆ ಒಂದು ವಿಷಯ ಅಲ್ಲಿ ಹೇಳ್ತಾ ಇರೋದು, ಈ ಧರ್ಮಶಾಸ್ತ್ರ ಪ್ರಕಾರ ನಾನು ಏನು ಮಾಡ್ತಾ ಇಲ್ಲ, ಕೊಲೆ ಮಾಡ್ತಾ ಇಲ್ಲ, ಬೇರೆ ರೀತಿಯಲ್ಲಿ ಅದರಲ್ಲಿ ಏನೇನು ಹೇಳಿದ್ದೀನಿ, ಇದು ಯಾವುದನ್ನು ನಾನು ಮಾಡ್ತಾ ಇಲ್ಲ. ಆದರೆ ಇದು ಯಾವುದೋ ಫಿಸಿಕಲಿ ನಾನು ಮಾಡ್ತಾ ಇಲ್ಲ, ಫಿಸಿಕಲಿ ಮಾಡುವಂಥ ಕಾರ್ಯಗಳಲ್ಲಿ ಇರೋದು, ಫಿಸಿಕಲ್ ಆಗಿ ನಾನು ಮಾಡ್ತಾ ಇಲ್ಲ. ಆದರೆ ನನ್ನ ಹೃದಯದಲ್ಲಿ ಇರೋದು ಆಲೋಚನೆಗಳು ಇದೇ ಕಾರ್ಯಗಳನ್ನು ಯೋಚನೆ ಮಾಡಿ ಅದೇ ಕಾರ್ಯದಲ್ಲಿನೇ ಜೀವಿಸುವುದಾದರೆ, ಆಲೋಚನೆಗಳಲ್ಲಿ ನಾನು ಹೇಳ್ತಾ ಇರೋದು. ಅಲ್ಲಿ ಕಳೆದ ಭಾಗದಲ್ಲಿ ನಾವು ನೋಡಿದ್ರೆ ಹೃದಯದಲ್ಲಿನೇ ಅಶುದ್ಧಿ ಹುಟ್ಟುತ್ತಾ ಇರೋದು ಹೃದಯದಲ್ಲಿನೇ. ಅದೇ ರೀತಿಯಲ್ಲಿ ಜೀವಿಸುವಾಗ ಏನಾಗುತ್ತೆ ಅಂತ ಹೇಳಿ, ನೀತಿವಂತರ ಆಗುವುದಿಲ್ಲ. ನಾವೆಲ್ಲ ನೀತಿವಂತರು, ನಾವು ಯಾವ ರೀತಿಯಲ್ಲೂ ತಪ್ಪು ಮಾಡ್ತಾ ಇಲ್ಲ, ಕೊಲೆ ಮಾಡ್ತಾ ಇಲ್ಲ, ಕಳ್ತನ ಮಾಡ್ತಾ ಇಲ್ಲ, ಇದು ಯಾವುದು ನಾವು ಮಾಡ್ತಾ ಇಲ್ಲ. ದಿಸ್ ಇಸ್ ಅ ಫಿಸಿಕಲ್ ಟಾಸ್ಕ್. ಇದು ಯಾವುದು ಮಾಡ್ತಾ ಇಲ್ಲ, ಫಿಸಿಕಲ್ ಆಗಿರೋ ತಪ್ಪುಗಳು. ಆದರೆ ಹೃದಯದಲ್ಲಿರುವಂಥ ಆಲೋಚನೆಗಳಲ್ಲಿ ಕೂಡ ಪ್ರಿಯರೇ, ನಮ್ಮ ನೀತಿವಂತತನವನ್ನು ನಾವು ಎಷ್ಟು ಮಟ್ಟಿಗೆ ನೀತಿವಂತರು ಅದನ್ನೇ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ದೇವರಿಗೆ ಆಗುತ್ತೆ. ಇಲ್ಲಿ ನೋಡಿ, ಅದನ್ನು ಅನುಸರಿಸುವವರೇ ಯಾರು? ಈ ಧರ್ಮಶಾಸ್ತ್ರ ಅಂತ ಹೇಳುವ ವಿಷಯದಲ್ಲಿ ಅಂತ ಹೇಳುವ ನಾನು ಪ್ರಕಾರ ಹೇಳ್ತಾ ಇರೋದು, ದೇವರ ವಾಕ್ಯದಲ್ಲಿ ಏನೇನು ವಿಷಯ ಒಬ್ಬ ಭಕ್ತನಿಗೆ, ಭಯಭಕ್ತಿಯುಳ್ಳ ಕ್ರೈಸ್ತನಂದ ಎನಿಸುವ, ಕ್ರಿಸ್ತ ಯೇಸುವಿನ ಹಿಂಬಾಲಿಸುವಂಥ ವ್ಯಕ್ತಿಗಳಿಗೆ ಮಾಡಬೇಕಾದ್ರೆ ಅಂತ ಹೇಳಿದ್ರೆ, ಅದು ಏನು ಕ್ರೈಸ್ತರ ಜೀವನ ಅಂತ ಹೇಳೋದು ತಿಳಿದವರಾಗಿ, ಅದು ಏನು ಬೇಕು ಅದನ್ನು ಮಾತ್ರ ತೆಗೆದು, ಏನು ಬೇಡ ಅದನ್ನು ದೂರ ಮಾಡಿ ಜೀವಿಸುವಂಥ ವ್ಯಕ್ತಿಗಳು. ಅಲ್ಲಿ ನೋಡಿ, ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ವಾಕ್ಯದಲ್ಲಿ. ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಲೂಕನ್ ಬರೆದ ಸುವಾರ್ತೆ, ಲೂಕನ ಸುವಾರ್ತೆ 6ನೇ ಅಧ್ಯಾಯ 46, 47, 48 ಈ 3 ವಾಕ್ಯಗಳು, 49 4 ವಾಕ್ಯಗಳು ಒಂದ್ಸರಿ ಓದ್ಕೊಳ್ಳೋಣ. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೆ ಇರುವುದೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಅಸ್ತಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಬಡಿಯಿತು, ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರಾ ಹಾಳಾಯಿತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ತುಂಬ ಚೆನ್ನಾಗಿರೋದು ಇದು. ತುಂಬ ನಾನೇನು ಎಕ್ಸ್ಪ್ಲೈನ್ ಮಾಡಬೇಕು, ವಿವರಿಸಬೇಕಾಗಿಲ್ಲ, ಯಾಕೆಂದ್ರೆ ಅದರಲ್ಲೇನೇ ಇದೆ ಮೀನಿಂಗ್ ಎಲ್ಲದನ್ನು. ಇದು ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು, ಅದೇ ಅಂದರೆ ಅಲ್ಲಿ ಹೇಳೋದ್ರೆ ನಮಗೆ ಒಬ್ರು ನೋಡುವಾಗ ಎಲ್ಲ ಭಯಭಕ್ತಿ ಅವ್ರ ಮೇಲೆ. ಇವಾಗ ಫಾರ್ ಎಕ್ಸಾಂಪಲ್ ಇದೊಂದು ವಿಷಯದಲ್ಲಿ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು, ಈವನ್ ನಮ್ಮ ಮನೆಯಲ್ಲಿ ಕೂಡ, ನಮ್ಮ ಸಭೆಯಲ್ಲಿ ಕೂಡ, ಸಮಾಜದಲ್ಲಿ ಕೂಡ ಡೈರೆಕ್ಟ್ ಆಗಿ ನೋಡುವಾಗ ಏನು ಪ್ರೀತಿ, ಏನು ಸಮಾಧಾನ, ಏನು ಸಂತೋಷ. ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್ ಸಿಸ್ಟರ್. ಏನು ಸಮಾಧಾನ ಸಂತೋಷ ಅಂತ ಹೇಳಿದ್ರೆ, ಅಷ್ಟು ಸಮಾಧಾನ ಸಂತೋಷದಲ್ಲಿ ನಾವು ಬಿಹೇವ್ ಮಾಡ್ತೀವಿ. ಇನ್ ಸೆನ್ಸ್, ಒಂಚೂರು ಆ ಕಡೆ ಈ ಕಡೆ ಹೋಗಾದ್ಮೇಲೆ ಇನ್ಯಾರೋ ಒಬ್ರು ಸಿಕ್ಕುವಾಗ ಇದೇ ಹೇಳಿದಂಥ ವ್ಯಕ್ತಿ ಬಗ್ಗೆ ಇನ್ನೇನೋ ನಮಗೆ ಇಷ್ಟ ಇಲ್ಲದ ವಿಷಯನೋ, ಇಲ್ಲೇ ಏನೋ ಒಂದು ಮಾತು, ಇಲ್ಲೇ ಏನೋ ಒಂದು ಹೊಟ್ಟೆ ಕಿಚ್ಚಿನ ಮಾತಾಗ್ಲಿ, ಬೇರೆ ಏನೋ ಒಂದು ಕೊಂಗಿನ ಮಾತಲ್ಲಿ ಬರುತ್ತೆ. ಮನುಷ್ಯನ ಸ್ವಭಾವ ಇದು. ಆದರೆ ಕ್ರೈಸ್ತರ ಜೀವನದಲ್ಲಿ ಇದು ಆಗಬಾರದು. ಕ್ರೈಸ್ತರ ಜೀವನದಲ್ಲಿ ಆಗಬಾರ್ದು. ಯಾಕೆಂದ್ರೆ ನಮ್ಮ ಮುಖದಲ್ಲಿ ಏನು ಕಾಣಿಸ್ತಾ ಇದೆ, ನಮ್ಮ ಮುಖದಲ್ಲಿ ಯಾವ ರೀತಿಯಲ್ಲಿ ಸಂತೋಷ ಬರುತ್ತೆ, ದೇವರಿಗೆ ಸ್ತೋತ್ರ ಅಂತ ಹೇಳುವಾಗ ಯಾವ ಪ್ರಸನ್ನತೆ ನಮ್ಮ ಮುಖದಲ್ಲಿ ಕಾಣಿಸುತ್ತೆ, ಅದೇ ಪ್ರಸನ್ನತೆಯನ್ನು, ಅದೇ ದೇವರ ಸಾನ್ನಿಧ್ಯವನ್ನು ನಮ್ಮ ಹೃದಯ ಆಲೋಚನೆಗಳಲ್ಲಿ ಇರಬೇಕು. ಇಲ್ಲಿ ನೋಡಿ, ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂದೇ ನಡೆಯುವವನು ಯಾರಿಗೆ ಸಮಾನನೋ. ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ತರ ತೋರಿಸ್ತಾ ಇದೆ. ಅಂದ್ರೆ ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸಿ ಜೀವಿಸುವಂತ ವ್ಯಕ್ತಿ. ಇಲ್ಲಿ ನೋಡಿ, ಅವನು ಆಳವಾಗಿ ಆಗಿದ್ದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ. ಯಾಕೆ ಹೇಳಿ?
ದೇವರ ವಾಕ್ಯದ ಅಸ್ತಿವಾರವನ್ನು, ದೇವರ ವಾಕ್ಯದ ಅಸ್ತಿವಾರ ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಆಧಾರ ಮಾಡಿಕೊಂಡು ಜೀವನ ಮಾಡುವಾಗ ನಮಗೆ ಸಿಕ್ಕಿರೋದು ಆಯುಷ್ಕಾಲವನ್ನು ನಾವು ಆ ಅಸ್ತಿವಾರದಲ್ಲಿ, ದೇವರ ವಾಕ್ಯವೆಂಬ ಅಸ್ತಿವಾರದಲ್ಲಿ ನಾವು ನಮ್ಮ ಜೀವನವನ್ನು ನಾವು ಇಡುವ ಸಂದರ್ಭದಲ್ಲಿ ಪ್ರಾಪಂಚಿಕವಾಗಿರೋದು ಯಾವ ರೀತಿಯಲ್ಲಿರೋದು, ಕೆಟ್ಟ ಆಲೋಚನೆಗಳು ಬರಬಹುದು, ಹಲವಾರು ವಿಷಯಗಳಿರ್ಬೋದು, ಇಲ್ಲಾಂದ್ರೆ ಹೊರಗಡೆಯಿಂದ ಇರೋದು ಹಲವಾರು ಸಂಗತಿಗಳು ಬರ್ಬೋದು. ಆದರೆ ಯಾವ ರೀತಿಯಲ್ಲಿ ಬಂದು ಬಡಿಯುತ್ತೆ, ಇಲ್ಲ ಅಂತ ಹೇಳಲಿಲ್ಲ, ದೂರ ಹೋಗುತ್ತೆ ಅಂತ ಹೇಳಲಿಲ್ಲ. ಆದರೆ ನಮ್ಮ ಜೀವನದಲ್ಲಿ, ನಮ್ಮ ಕ್ರೈಸ್ತಿಯ ಜೀವನದಲ್ಲಿ, ನಮ್ಮ ಶುದ್ಧಿ ಇರುವಂಥ ಜೀವನದಲ್ಲಿ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾವುದೋ ಒಂದು ಶೋಧನೆ ಬಂತು, ಯಾವುದೋ ಒಂದು ವಿಷಯ ಬಂತು, ಇಲ್ಲಾಂದ್ರೆ ಯಾವುದೋ ಒಂದು ಮನಸ್ಸಲ್ಲಿ ಒಂದು ಆಸೆ ಬಂತು, ಅಲ್ಲಿ ಆ ಆಸೆ ಹಿಂದೆ ಹೋಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆಗಲೇ ಹೇಳಿದೆಯಲ್ಲ, ಏನಂತ ಹೇಳಿ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದು ಕೇಳುವವರು ಮಾತ್ರವೇ ಆಗಿರುವಂತ ವ್ಯಕ್ತಿಗಳಾಗುತ್ತೆ ನಾವು. ಹೃದಯದಲ್ಲಿ ಹೋಗಿದ್ರು ಆಲೋಚನೆಗಳಿದ್ರು ಕೂಡ ಹೆಚ್ಚಿನ ಆ ಒಂದು ಪ್ರಾಮುಖ್ಯತೆ ಆ ಆಸೆ ಹಿಂದೆ, ಆ ವಿಷಯ ಹಿಂದೆ ನಮಗೆ ಇರುವುದರಿಂದ ಏನಾಗುತ್ತೆ, ನಮ್ಮ ಮೈಂಡ್, ಮನಸ್ಸು ಆ ಕಡೆ ತಿರುಗುತ್ತೆ. ಅದು ಆಸ್ತಿ ವಿಷಯ ಇರ್ಬೋದು, ಅಂದಸ್ಸು ವಿಷಯ ಇರ್ಬೋದು, ಯಾವುದಾಗ್ಲಿ ಪ್ರಾಪಂಚಿಕವಾಗಿರೋದು ಪ್ರತಿಯೊಂದನ್ನು ಇದೇ ರೀತಿಯಲ್ಲಿ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಆ ರೀತಿಯಲ್ಲಿ ಇರಬಾರದು. ನೀವು ನಿಮ್ಮ ಜೀವನವನ್ನು ಕಟ್ಟಬೇಕಾಗಿರೋದು ದೇವರ ವಾಕ್ಯವನ್ನು ಅನುಸರಿಸಿ, ಆ ದೇವರ ವಾಕ್ಯದ ಮೇಲೆ ನಿಮ್ಮ ಜೀವನದ ಅಸ್ತಿವಾರವನ್ನು ಕಟ್ಟಿ ಅದರಲ್ಲಿ ನೀವು ಜೀವಿಸುವಾಗ ಏನೇನು ಪ್ರವಾಹ ಎಲ್ಲಿಂದ ಬಂದು ಪಡ್ಕೊಂಡ್ರು, ಏನೇನು ಕಾಯಿಲೆಗಳು ಬಂದಿದ್ರು, ಏನೇನು ಕಷ್ಟ ದುಃಖಗಳು ಬಂದು ಬಡಿಯುತ್ತೆ, ಆದ್ರೆ ಬೀಳ್ಸ್ಲಿಕ್ಕೆ ಆಗಲ್ಲ. ಆದ್ರೆ ಬಿದ್ದು ಹೋಗ್ತಾರೆ ಯಾರು ಹೇಳಿ, ಅದೇ 49 ಆದ್ರೆ ನನ್ನ ಮಾತುಗಳನ್ನು ಕೇಳಿಯು, ಎಲ್ಲ ವಾಕ್ಯಗಳು, ಎಲ್ಲ ಮಾತುಗಳು ಎಲ್ಲರೂ ಕೇಳಿಸ್ಕೊಳ್ತಾರೆ, ಚೆನ್ನಾಗಿ ಓದ್ತಾರೆ, ಅದೇ ರೀತಿಯಲ್ಲಿ ಬೇರೆಯವರಿಗೆ ಬೇಕಾದ್ರೆ ಹೇಳ್ಬೋದು, ಆದ್ರೆ ಸ್ವಂತ ಜೀವನದಲ್ಲಿ ಅದು ಅಳವಡಿಸಲಿಕ್ಕೆ ಆಗದಲ್ಲಿರುವಂತ ವ್ಯಕ್ತಿ ಇಲ್ಲಿ ನೋಡಿ. ಆದ್ರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂದೇ ನಡೆಯದಿದ್ದು ಇರುವವನು ಅಸ್ತಿವಾರವಿಲ್ಲದ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಇವನಿಗೆ ಆಕ್ಚುಲಿ ಗೊತ್ತಿಲ್ಲ, ಇವನಿಗೆ ಈ ಕಟ್ಟಿರೋದು ಮನೆ ಈ ನೆಲದ ಮೇಲೆ, ಇಲ್ಲಾದ್ರೆ ಈ ಅಸ್ತಿವಾರ ಇಲ್ಲ ಅಂತ ಇವನ ನೆನಪೇನು ಹೇಳಿ. ಮೊದಲನೇ ವಾಕ್ಯ ಅದು ನೋಡಿ, ಆದ್ರೆ ನನ್ನ ಮಾತುಗಳನ್ನು ಕೇಳಿಯು, ಈ ಕೇಳಿರೋದು ವ್ಯಕ್ತಿಯ ನಂಬಿಕೆ ಏನಂತ ಹೇಳಿದ್ರೆ, ನಾನು ದೇವರ ವಾಕ್ಯವನ್ನು ಕೇಳಿದ ಕೂಡಲೇ ನಾನು ಅಸ್ತಿವಾರವತ್ತೆ ರಕ್ಷಿಸಲ್ಪಟ್ಟಂತ ವ್ಯಕ್ತಿ, ನನ್ನಲ್ಲಿ ಯಾವ ರೀತಿಯಲ್ಲಿ ಕಳಂಕವಿಲ್ಲ, ನಾನು ಏನಿದ್ರು ಆ ಕಳಂಕವಿಲ್ಲದ ಆ ಒಂದು ಸ್ಥಾನಕ್ಕೆ, ಇಲ್ಲಾಂದ್ರೆ ಹೋಳೆ ಲೈಫ್ ಅಂತ ಬರುವಾಗ ಆ ಸ್ಥಾನಕ್ಕೆ ನಾನು ಯೋಗ್ಯನು, ಆ ಪರಲೋಕ ಹೋಗ್ಲಿಕ್ಕೆ ಎಲ್ಲ ಯೋಗ್ಯತೆಯನ್ನು ನನಗಿಂದ ಮೂಢನಂಬಿಕೆಯಲ್ಲಿ ಇರುವಂತ ವಿಶ್ವಾಸಿ. ಅದನ್ನ ಇಲ್ಲಿ ಹೇಳ್ತಾ ಇರೋದು, ತನ್ನ ಮಾತುಗಳನ್ನು ಕೇಳಿಯೂ ಅವುಗಳಂದೇ ನಡೆಯದಿರುವವನು ಅಸ್ತಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನು ಇವನಿಗೆ ಸಮಾನನು. ಪ್ರವಾಹ ಅದಕ್ಕೆ ಬಡಿಯಿತು, ಮೇಲ್ಗಡೆ ಹೆಂಗೆ ಆಗಿದೆ ಅದೇ ರೀತಿಯಲ್ಲಿ ಇಲ್ಲಿನೂ ಆಯ್ತು ನೋಡಿ. ಅಲ್ಲಿ ಬಡಿದ ಕೂಡ್ಲೇನೆ ಅದು ಕುಸಿದು ಬಿದ್ದು ಪೂರಾ ಹಾಳಾಗೋಯ್ತು ಅಂತ. ನಿಮಗೆ ಗೊತ್ತಿರ್ಬೋದು, ಕೆಲ ವಿಶ್ವಾಸಿಗಳ ಜೀವನದಲ್ಲಿ ಈ ಘಟನೆ ಎಷ್ಟೋ ಸೇರಿ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಅದು ದೇವರ ವಾಕ್ಯವನ್ನು ಕೇಳಿಸಿ ಎಲ್ಲದನ್ನು ಇದೆ, ಬಟ್ ಏನ್ ಗೊತ್ತಾ, ಒಂಥರ ಆಫ್ ಮೈಂಡ್ ಆಗಿರುತ್ತೆ. ಆಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ, ನಡೆಯುತ್ತೋ ಇಲ್ವೋ, ದೇವರ ಪ್ರಾರ್ಥನೆ ಕೇಳಿಸ್ತಾರೋ ಇಲ್ವೋ, ಈ ರೀತಿಯಲ್ಲಿ ಒಂದು ಸಂಶಯದಿಂದ ದೇವರ ವಾಕ್ಯ ಓದುವಂಥದ್ದು, ದೇವರ ವಾಕ್ಯ ಕಲಿಯುವಂಥದ್ದು, ಇದೆಲ್ಲ ನಡೆಯಲಿಕ್ಕೆ ಸಾಧ್ಯನಾ? ದೇವರ ವಾಕ್ಯ ಹೇಳ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ನೀನೇನ್ ಪ್ರಾರ್ಥನೆ ಮಾಡಿದ್ರು ಅದು ನಿನಗೆ ಸಿಕ್ಕಿದೆ, ನಂಬಿ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ, 1 ಯೋಹಾನನು 2ನೇ ಅಧ್ಯಾಯ 3ನೇ ವಾಕ್ಯ. 1 ಯೋಹಾನನು 2:3. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಓದಿ. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ 2ನೇ ವಾಕ್ಯ, 4ನೇ ವಾಕ್ಯ, 2ನೇ ಅಧ್ಯಾಯ 4ನೇ ವಾಕ್ಯ. ಆತನನ್ನು ಬಲ್ಲನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. ನೋಡಿಲಿ, ಥ್ಯಾಂಕ್ ಯು. ಇಲ್ಲಿ ನೋಡಿ, ಇದೆಲ್ಲ ಕೇಳಿಸ್ಕೊಂಡ್ರು ನೋಡಿ, ಇದೆಲ್ಲ ಸಾಧಾರಣ ಇಲ್ಲ, ಅನ್ಯ ಜನಾಂಗ ಬಗ್ಗೆ ಹೇಳ್ತಾ ಇಲ್ಲ ಈ ವಾಕ್ಯಗಳೆಲ್ಲ, ವಿಶ್ವಾಸಿಗಳಿಗೋಸ್ಕರ ಹೇಳ್ತಾ ಇರೋದು. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದ್ರೆ ಅದರಿಂದಲೇ ಆತನನ್ನು
ಬಲ್ಲವನಾಗಿ ಅಂದ್ರೆ ದೇವರನ್ನ ನಾವು ತಿಳಿದ ವ್ಯಕ್ತಿ ಅಂದಿರುವಾಗ ಅದೇನಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಆ ದೇವರ ವಾಕ್ಯ ಅನುಸರಿಸಿ ನಾವು ನಡೆಯುವುದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ನಮಗೆ ಅಂತಲ್ಲ, ಬೇರೆಯವರಿಗೆ ಗೊತ್ತಾಗುತ್ತೆ. ಈ ವ್ಯಕ್ತಿ ಕ್ರೈಸ್ತನ ಹಿಂಬಾಲಿಸುವಂತ ವ್ಯಕ್ತಿ. ಅವನ್ ಮಾಡುತ್ತಾ ಇರೋದಾಗಲಿ, ಅವನು ಮಾತಾಡ್ತಾ ಇರೋದಾಗಲಿ, ಅವನ ಜೀವನದಲ್ಲಿ ಆಗಲಿ, ಅದು ನಿಜವಾಗಲೂ ನಮಗೆ ಕಾಣಿಸ್ತಾ ಇದೆ. ಇದು ಆತನನ್ನೇ ತಿಳಿದ ವ್ಯಕ್ತಿಯಾಗಿ ನಡೆಯುವಾಗ ಏನಾಗುತ್ತೆ ಹೇಳಿ, ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂತ ವ್ಯಕ್ತಿಯಾಗಿರುತ್ತೆ. ಅದೇ ರೀತಿಯಲ್ಲಿ 4ನೇ ವಾಕ್ಯದಲ್ಲಿ ಆತನನ್ನು ಬಲ್ಲನೆಂದು ಹೇಳಿ, ನೋಡಿ, ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ. ಆಗಲೇ ಹೇಳಿದ ಒಂದು ವಿಷಯ ಏನಂತ ಹೇಳಿದ್ರೆ, ಅವನು ಪಾಪದ ಮಾರ್ಗದಲ್ಲಿ ಹೋಗ್ತಾನೆ. ಇಲ್ಲಿ ನೋಡಿ, 2ನೇ ವಿಷಯದಲ್ಲಿ ಬರುವಾಗ ಅವನು ಸುಳ್ಳುಗಾರನಾಗ್ತಾನೆ. ಸುಳ್ಳುಗಾರನಾಗ್ತಾನೆ ಅಂತ ಹೇಳಿದ್ರೆ, ಅವನಲ್ಲಿ ಆ ಒಂದು ನಂಬಿಕೆ ಇದೆಯೋ, ಇಲ್ಲಾದ್ರೆ ಆ ದೇವರ ವಾಕ್ಯ ಅವರಲ್ಲಿ ಕಾರ್ಯ ಮಾಡ್ತಾ ಇದೆಯೋ ಏನಿಲ್ಲ. ಒಟ್ಟು ಕ್ರೈಸ್ತನು, ದೇವರನ್ನ ಹಿಂಬಾಲಿಸುವಂತ ಎಲ್ಲರ ಮುಂದೆ ಹೆಸರು ಇರುವಂತ ವ್ಯಕ್ತಿ. ನಾವಿಂದ ಚರ್ಚಲ್ಲಿ ಹೋಗ್ತೇವೆ, ಅಂದ ಚರ್ಚಲ್ಲಿ ಆ ಕೂಟಕ್ಕೆ, ಇದೆಲ್ಲ ಸರಿ ಇದೆ. ಆದರೆ ಇದೆಲ್ಲ ಹೇಳಿ ಆ ದೇವರ ವಾಕ್ಯ ಆಜ್ಞಾನುಸಾರಿಯಾಗಿ ಅದನುಸರಿಸಿ ನಡೆಯಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವನಲ್ಲಿ ಸತ್ಯವೆಂಬುದು, ಯಾಕೆಂದ್ರೆ ಅವನಿಗೇನೆ ಸುಳ್ಳು ಹೇಳ್ತಾ ಇರೋದು, ಬೇರೆಯವರಿಗೇನು ಸುಳ್ಳು ಹೇಳ್ತಾ ಇರೋದು, ದೇವರ ಮುಂದೆನೇ ಸುಳ್ಳು ಹೇಳ್ತಾ ಇರೋದು. ಯಾಕೆಂತ ಹೇಳಿದ್ರೆ ಆ ನಿಜವಾದ ನಂಬಿಕೆ ಅವನಲ್ಲಿ, ಅನುಸರಣೆ ಮನೋಭಾವ ಇಲ್ಲ. ಅವನಲ್ಲಿ ಎಲ್ಲೋ ಸ್ವಲ್ಪ ನಂಬಿಕೆ ಇದೆ, ದೇವರ ವಾಕ್ಯ ಕೂಟದಲ್ಲಿ ಎಲ್ಲ ಕೂರ್ತಾರೆ, ಆರಾಧನೆಗೆ ಬರ್ತಾರೆ, ಎಲ್ಲ ಸರಿನೇ. ಆದ್ರೆ ಪೂರ್ಣವಾಗಿ, ಕಂಪ್ಲೀಟ್ ಆಗಿ ದೇವರ ವಾಕ್ಯದ ಅನುಸಾರವಾಗಿ ಜೀವಿಸುತ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ಸುಳ್ಳುಗಾರನಾಗ್ತಾನೆ, ಅವನಲ್ಲಿ ಸತ್ಯವಿಲ್ಲ ಎಂಬುದು ಗೊತ್ತಾಗ್ಬಿಡುತ್ತೆ. ಮೊದಲನೇ ವಾಕ್ಯದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಬೇರೆಯವರಿಗೆ ಅನ್ಸುತ್ತೆ ಇವನ್ ಸತ್ಯ ಭಾವದಲ್ಲಿ ನಡೀತಾ ಇರೋದು ವ್ಯಕ್ತಿ ದೇವರ ಮಗನು ಮಗಳು ಅಂತ ಗೊತ್ತಾಗುತ್ತೆ. 4ನೇ ವಾಕ್ಯದಲ್ಲಿ ಹೇಳ್ತಾ ಇರೋದು, ಇವನಲ್ಲಿ ಸತ್ಯವಿಲ್ಲ ಎಂಬುದು. ಇವನ್ ಬರೀ ಸುಳ್ಳು ಹೇಳ್ತಾ ಇರೋದು. ಇವನ್ ಕ್ರೈಸ್ತನ ಕ್ರೈಸ್ತರಂತ ಹೇಳ್ತಾರೆ. ಇವನು ಕ್ರಿಸ್ತನಿಗೇನು, ದೇವರಿಗೇನು, ಅದರ ಜೊತೆ ಅವರಲ್ಲಿ ಇರುವ ಒಳ್ಳೆ ವಿಶ್ವಾಸಿಗಳಿಗೇನು ಇವನೊಂದು ಕೆಟ್ಟ ಹೆಸರು ತರ್ತಾನೆ. ಯಾಕಂದ್ರೆ ಇವನ್ ಸುಳ್ಳುಗಾರನು, ಸತ್ಯವೆಂಬುದು ಇವನಲ್ಲಿ ಇಲ್ಲ. ನೋಡಿ, ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 50ನೇ ವಾಕ್ಯ. ಮತ್ತಾಯ 12:50. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯೂ ಆಗಬೇಕು ಅಂದನು. ಇಲ್ಲಿ ನೋಡಿ, ಇಲ್ಲಿ ಈ ದೇವರ ವಾಕ್ಯ ಅವತ್ತು ಹೇಳಿ ವಿಷಯ ಆದ್ರೆ, ಇವತ್ತು ಪ್ರಿಯರೇ, ನಮ್ಮ ಮಧ್ಯದಲ್ಲಿ ನಾವು ಯೋಚನೆ ಮಾಡೋಣ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನೆ. ಪರಲೋಕದಲ್ಲಿರೋ ನಮ್ಮೆಲ್ಲರಿಗೇನು ಗೊತ್ತು, ನಮ್ಮೆಲ್ಲ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಸಲ್ಲಿಸುವಂತ ವ್ಯಕ್ತಿಗಳು ನಾವು. ಹಂಗಿರುವಾಗ ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವನೆ ಅಂದ್ರೆ, ನಮ್ಮ ಜೊತೆಯಲ್ಲಿ ಸಹೋದರಿ ಯಾರು ನಮಗೆ ಸಹೋದರನ ಆಗಬೇಕು, ಯಾರು ಸಹೋದರಿ ಆಗಬೇಕು, ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಇದೇ ರೀತಿಯಲ್ಲಿ ದೇವರ ಚಿತ್ತಾನುಸಾರವಾಗಿ ದೇವರ ವಾಕ್ಯದ ಅಡಿಯಲ್ಲಿ ಯಾರು ಜೀವಿಸುತ್ತಾರೋ ಅವರು ದೇವರ ಚಿತ್ತದಂತೆ ನಡೆಯುವವರೇ. ಹಂಗೆ ಯಾರು ನಡೀತಾರೋ ಅವರು ಮಾತ್ರ ಯಾರಾಗಬೇಕು, ನನಗೆ ಸಹೋದರನು, ಸಹೋದರಿಯು, ತಾಯಿ, ಇದೆಲ್ಲವನ್ನು ಈ ಪ್ರಪಂಚದಲ್ಲಿ ಈ ಸಂದರ್ಭದಲ್ಲಿ ನಮಗಿರ್ಬೇಕಾಗಿರೋದು ಇಲ್ಲಿ ಬರುತ್ತೆ. ಹೇಳ್ತಾ ಇರೋದು ಏನಂದ, ಈ ಅನ್ಯ ಜನಾಂಗ ಜೊತೆ ಇಜ್ಜೋಡಬಾರದು ಅಂತ ಹೇಳ್ತಾ ಇರೋದು ವಿಷಯ. ನಾವೆಲ್ಲರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ಮಾತಾಡ್ತೀವಿ, ಕೆಲಸ ಜಾಗದಲ್ಲಿ ಎಲ್ಲ ಕಡೆನೂ ಸಿಗುತ್ತಾರೆ. ಆದ್ರೆ ಇದರಲ್ಲಿ ಯಾರು ನನ್ನ ಸಹೋದರನೋ, ಯಾರು ನನ್ನ ಸಹೋದರಿಯು, ಯಾರು ನನ್ನ ತಾಯಿಯು, ಯಾರು ನನ್ನ ತಂದೆ, ಈ ವಿಷಯದೆಲ್ಲ ಬರುವಾಗ ಒಂದೇ ಮನಸ್ಸಲ್ಲಿ ದೇವರ ಚಿತ್ತಾನುಸಾರವಾಗಿ ದೇವರ ವಾಕ್ಯದಲ್ಲಿ ಯಾರು ಜೀವಿಸ್ತಾರೋ ಅವರು ಅಂತ ನಾವು ಆಯ್ಕೆ ಮಾಡ್ಬೋದು. ಇಲ್ಲಿ ನೋಡಿ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯ. ಯೋಹಾನನು 14:15. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಇದೇ ರೀತಿಯಲ್ಲಿ 1 ಯೋಹಾನನು 5ನೇ ಅಧ್ಯಾಯ 3ನೇ ವಾಕ್ಯ. ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದಕ್ಕೆ ಆಜ್ಞೆಗಳನ್ನು ಓಕೆ. ಇಲ್ಲಿ ನೋಡಿ,
ಯೋಹಾನ 5:3 ದೇವರ ಮೇಲಿನ ಪ್ರೀತಿ ಏನಂದ್ರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ನಾವು ಮೇಲೆ ನೋಡಿರೋದು ಏನಂತ ಹೇಳಿದ್ರೆ, ನೀವು ನನ್ನನ್ನು ಪ್ರೀತಿಸುವರಾದ್ರೆ ನನ್ನ ಆಜ್ಞೆಗಳನ್ನು, ದೇವರನ್ನ ನಾವು ಪ್ರೀತಿ ಮಾಡ್ತೀವಿ ಅಂತ ನಾವೆಲ್ಲರೂ ಹೇಳ್ತೀವಿ. ಎಷ್ಟು ಚೆನ್ನಾಗಿ ಹೇಳ್ತೀವಲ್ಲ, ನಾವು ದೇವರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದು, ದೇವರಿಂದ ನನಗೆ ಎಲ್ಲ ದೊರಕ. ಆದರೆ ನಾನು ಆಗಲೇ ಹೇಳಿದ ಒಂದು ವಿಷಯ ಬರುತ್ತೆ, ಪ್ರಾಪಂಚಿಕವಾಗಿರೋದು ವಿಷಯಗಳು, ಇಲ್ಲಾಂದ್ರೆ ಮಕ್ಕಳದ್ದು ವಿಷಯಗಳು, ಗಂಡನದ ವಿಷಯಗಳು, ಹೆಂಡತಿ ವಿಷಯ, ಈ ರೀತಿಯಲ್ಲಿ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಆ ಒಂದು ಸ್ವಲ್ಪ ಸಮಯಕ್ಕಾದ್ರೂ ಆ ಮುಖ್ಯ ಸ್ಥಾನವೆಂದಿರೋದಂಥದ್ದು ಪ್ರಾಪಂಚಿಕವಾಗಿರೋದು ವಿಷಯಕ್ಕೆ ಹೋಗ್ಬಿಡುತ್ತೆ. ಇಲ್ಲಿ ಅದು ಆಗಬಾರದು ಅಂತ ಹೇಳ್ತಾ ಇರೋದು. ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವರು. ಅದೇ ರೀತಿಯಲ್ಲಿ ದೇವರ ಮೇಲಿನ ಪ್ರೀತಿ ಏನಂದ್ರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ದೇವರ ಮೇಲೆ ನಮಗೆ ಪ್ರೀತಿ. ನಮಗೆ ದೇವರ ಮೇಲೆ ನಾವೇನು ಹೆಚ್ಚಾಗಿ ದೇವರ ಮೇಲೆ ಪ್ರೀತಿ ಅಂತ ಏನು ಹೇಳಿಲ್ಲಾದ್ರೂ ಪರವಾಗಿಲ್ಲ, ಬಟ್ ದೇವರ ಇಚ್ಛಾನುಸಾರವಾಗಿ ನೀವು ಜೀವಿಸುವಾಗ ಅದೇ ಹೆಚ್ಚಾಗಿ ದೇವರ ಪ್ರೀತಿಯಾಗಿ ದೇವರ ಸಾನ್ನಿಧ್ಯಕ್ಕೆ, ದೇವರ ಸನ್ನಿಧಿಯಲ್ಲಿ ಸೇರುತ್ತೆ. ಧರ್ಮೋಪದೇಶ ಕಾಂಡ, ಇಲ್ಲಿ ನೋಡಿ, ಧರ್ಮೋಪದೇಶ ಕಾಂಡದಲ್ಲಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 20ನೇ ವಾಕ್ಯ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 20ನೇ ವಾಕ್ಯ. ನಾನೇ ಓದ್ತೀನಿ. ನಿಮ್ಮ ದೇವರಾದ ಓದಿ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇ ಇರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ಥ್ಯಾಂಕ್ ಯು. ಇಲ್ಲಿ ನಾನು ಒಂದು ಪ್ರಶ್ನೆ ಹೇಳ್ತೀನಿ. ಇದು ಅವತ್ತು ಇಸ್ರಾಯೇಲ್ ಮಕ್ಕಳಿಗೆ ಹೇಳಿದಂತ ವಿಷಯ. ಆದ್ರೆ ಇವತ್ತು ಈ ದೇವರ ವಾಕ್ಯ ಇಲ್ಲಿ ಸೇರಿ ಬಂದ್ರೆ ನಮಗೆಲ್ಲವರಿಗೆ ಏನು ಹೇಳುವಂತ ಒಂದು ವಿಷಯ. ಆದ್ರೆ ಯಾಕೋಬನಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ದೇವರು ನಮ್ಮ ಜೊತೆ ಒಂದು ಪ್ರಮಾಣ ಮಾಡಿದ್ದಾರೆ. ಹಂಗಿರುವಾಗ ಈ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುವ ಕಾಲ ಇರುವುದಕ್ಕೂ, ಹಂಗಾದ್ರೆ ಈಗ ನಮ್ಮ ದೇಶ ಯಾವುದು? ನಿಮ್ಮ ನಂಬಿಕೆ, ನಿರೀಕ್ಷೆ ಎಲ್ಲವನ್ನು ಇಟ್ಕೊಂಡು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಂತ ಆ ದೇಶ, ಈ ಪವಿತ್ರಾತ್ಮನ ಕುರಿತಾಗಿ ಕಲಿಯುವಾಗ 93ನೇ ಸಂಚಿಕೆ ಇದು, ಕಲಿಯುವಾಗಲಿಂದನೇ ನಾವು ಶುರು ಮಾಡಿದ ಒಂದು ವಾಕ್ಯ ಇದೆ. ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರವಣೆ. ಏನಕ್ಕೆ? ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಎಲ್ಲಿಗೆ? ಪರಲೋಕಕ್ಕೆ. ನಮ್ಮ ದೇಶ. ಈ ವಾಕ್ಯ ಇವತ್ತು ನಮಗೆ ಹೇಳ್ತಾ ಇರೋದು ಆ ನಮ್ಮ ದೇಶಕ್ಕೆ, ಅಂದ್ರೆ ಆ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೇನು, ಇರುವುದಕ್ಕೇನು, ಬಹುಕಾಲ ಇರುವುದಕ್ಕೇನು ಆತನೇ ಆಧಾರ. ಅಲ್ಲಿ ಹೇಳುವಾಗ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿ ಆತನನ್ನು ಹೊಂದಿಕೊಂಡೇ ಜೀವಮಾನದಲ್ಲಿ ಬದುಕಿದ್ರೆ ಮಾತ್ರ ಸಾಧ್ಯವಾಗುವಂಥ ವಿಷಯ ಇದು. ಅದೇ ಧರ್ಮೋಪದೇಶ ಕಾಂಡ ಅಲ್ಲಲ್ಲ 1 ಸಮುವೇಲ 15ನೇ ಅಧ್ಯಾಯ 22ನೇ ವಾಕ್ಯ. ಅದಕ್ಕೆ ಸಮುವೇಲನು ಯೆಹೋವನನ್ನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳಿ ಹೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವ ವಿಶೇಷವಾಗಿದೆ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ಇಷ್ಟೆಲ್ಲ ನೋಡುವಾಗ ಒಂದು ವಿಷಯ ಏನಂತ ಹೇಳಿದ್ರೆ, ದೇವರಿಗೋಸ್ಕರ ನಾವು ಎಷ್ಟು ಕ್ರಿಯೆಗಳು ಮಾಡ್ತೇವೆ, ನಾವು ಆರಾಧನೆ ಮಾಡ್ತಾ ಇರೋದೋ, ಇಲ್ಲಾಂದ್ರೆ ನಾವು ಕೂಟದಲ್ಲಿ ಪಾಲ್ಗೊಳ್ತಾ ಇರೋದೋ, ಇಲ್ಲಾಂದ್ರೆ ಬೇರೆಯವರಿಗೆ ದಾನ ಧರ್ಮ ಮಾಡ್ತಾ ಇರೋದೋ, ಈ ವಿಷಯಗಳಿಗಿಂತೆಲ್ಲ ಹೆಚ್ಚಾಗಿ ದೇವರಿಗೆ ವಿಧೇಯರಾಗಿ ನಾವು ಜೀವಿಸುವಾಗ ಸಿಕ್ಕದು ಇದಕ್ಕಿನ್ನೆಲ್ಲ ಮೇಲೆ ಆ ವಿಧೇಯತ್ವನೇ ಇಲ್ಲಿ ಹೆಚ್ಚು. ನೋಡಿ, ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಇನ್ನು ಏನ್ ಹೋಮ, ಯಜ್ಞ ಹೋಮಗಳು ಏನಿದೆ ಅಂತ ಹೇಳ್ತಾ ಇರೋದು. ಆ ವಿಧೇಯತ್ವ ಏನಂತ ಹೇಳಿ, ನಮ್ಮನ್ನೇ ನಾವೇ ತಗ್ಗಿಸಿ ಆ ದೇವರಲ್ಲಿ ನಮ್ಮನ್ನೇ ಒಪ್ಪಿಸಿ ಆ ದೇವರದ ವಾಕ್ಯದ ಅಡಿಯಲ್ಲಿ, ದೇವರ ವಾಕ್ಯದ ಅನುಸಾರವಾಗಿ ದೇವರ ಚಿತ್ತದಂತೆ ನಾವು ನಡೆಯುವಾಗ ಅದು ದೇವರ ಮುಂದೆ ನಮ್ಮನ್ನೇ ಮೆಚ್ಚುವಷ್ಟು ಇನ್ನು ಯಾವ ಕಾರ್ಯವನ್ನು ದೇವರಿಗೆ ಮೆಚ್ಚಲಿಕ್ಕೆ ಆಗಲ್ಲ. ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ನಾವು ಇರಬೇಕು ಅಂತ ಹೇಳಿದ್ರೆ ಆ ದೇವರಲ್ಲಿ, ಆ ದೇವರ ವಾಕ್ಯ ಅನುಸಾರವಾಗಿ ನಾವು ಜೀವಿಸುವುದು. ನಾವು ಎಷ್ಟು ವರ್ಷ ಬದುಕ್ತೀನೋ ಗೊತ್ತಿಲ್ಲ, ಇವತ್ತು ನಾವೆಲ್ಲರಿಗೂ ಗೊತ್ತಿಲ್ಲ, ನಾಳೆ ಎಷ್ಟು ಜನ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ
ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ದೇವರು ನಮ್ಮನ್ನು ಕರೆಯೋದಾದರೆ, ನಮ್ಮ ಹೃದಯದಲ್ಲಿ ಯಾವ ಕಳಂಕವೂ ಇಲ್ಲದಲ್ಲ, ದೇವರೇ ನಿನ್ನ ಮಾತು ಅನುಸರಿಸಿ, ಇಲ್ಲಿ ತನಕ ನಮ್ಮ ಕೈಯಲ್ಲಿ ಆಗಿದೆಯೋ ಇಲ್ವೋ ಅದು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಇವತ್ತು ರಾತ್ರಿಯಲ್ಲಿ ಪಶ್ಚಾತ್ತಾಪದಿಂದ ನಮ್ಮಲ್ಲಿ ಏನಾದರೂ ಕೊರತೆ ಇದ್ದರೆ, ಏನಾದರೂ ಕಳಂಕವಿದ್ದರೆ, ಏನಾದರೂ ಕಲ್ಮಶ ಇದ್ದರೆ ಅದು ತೊಳೆದು, ಪಶ್ಚಾತ್ತಾಪದಿಂದ ತೊಳೆದು ದೇವರ ಮುಂದೆ ನಾಳೆಯಿಂದ ದೇವರು ಆಯುಸ್ಸು ಆರೋಗ್ಯ ಸಮಾಧಾನ ಕೊಟ್ಟು ದೇವರ ಚಿತ್ತವಾದ ನಾಳೆ ಬೆಳಿಗ್ಗೆ ನಾವು ಎದ್ದೇಳುವಾಗ ನಮ್ಮ ಮನಸ್ಸಲ್ಲಿ ಕಲ್ಮಶವಾಗಿರೋದಂಥ ಆ ಹೃದಯದಿಂದ, ಆಲೋಚನೆಯಿಂದ ದೇವರ ವಾಕ್ಯದ ಅನುಸಾರವಾಗಿ ಜೀವಿಸುವ ಹಾಗೆ ನನ್ನನ್ನು, ನಿಮ್ಮನ್ನು, ಎಲ್ಲವರನ್ನು, ಇಲ್ಲಿ ಸೇರಿ ಬಂದಿರೋದು ಎಲ್ಲವರನ್ನು ದೇವರು ಅನುಗ್ರಹಿಸಲಿ.